ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪ ಏನಪ್ಪ ಮಾತಾಡ್ತಿದ್ಯಾ? ಹೌದು ಕಣೋ, ನಿನ್ನ ಹೆತ್ತು ಹೊತ್ತು ಸಾಕಿ ಸಲಿಗಿ ಇಷ್ಟು ದೊಡ್ಡವನಾಗಿ ಮಾಡಿದ್ದೀನಿ. ಹಾಗಿರ್ಬೇಕಾದ್ರೆ ಕೊಡೋದು ತಗೊಳ್ಳೋದನ್ನ ಮಾತಾಡ್ಬೇಕು ತಾನೆ. ಖಂಡಿತ ಇಲ್ಲ. ನಮ್ಮ ಸುಬ್ಬುಗೆ ಏನು ಕೊಟ್ಟರು ಕಡಿಮೆನೆ. ನಾವೇನು ಕೊಡಬೇಕು, ನೀವೇನು ತಗೋಬೇಕು ಅನ್ನೋದನ್ನ ನೀವೇ ಹೇಳಿ ಪದ್ಮನಾಭ ಅವರೇ. ಹೆಚ್ಚೇನು ಬೇಡ ಯಜಮಾನ್ರೆ, ಒಂದು 50 kg ಚಿನ್ನ. ಬೊಗಸೆ ತುಂಬ ವಜ್ರ, ಹಾಗೆ ಲೆಕ್ಕ ಆಗದೆ ಇರೋಷ್ಟು ಮುತ್ತು ರತ್ನ. ಇಷ್ಟು ಬೇಕು. ಮದುವೆ ಮಠ. ಪದ್ಮನಾಭ ಅವರೇ, ನಾನು ಈ ರಾಜ್ಯಕ್ಕೆ ಮಂತ್ರಿ, ರಾಜ ಅಲ್ಲ. ಹಾಗೇನಾರು ನಾನು ರಾಜ ಆಗಿದ್ರೆ ಈ ಕ್ಷಣನೇ ನೀವು ಕೇಳಿದ್ದನ್ನೆಲ್ಲ ಕೊಡ್ಬೋದಾಗಿತ್ತು. ಅಯ್ಯೋ, ನಿಮ್ಮನ್ನ ರಾಜ ಅಲ್ಲ ಅಂತ ಹೇಳಿದ್ದು ಯಾರು ಯಜಮಾನ್ರೆ? ನಮ್ಮ ಶ್ರಾವಣಿ ಅಮ್ಮವರು ರಾಜ್ಕುಮಾರಿ ಅಂದಮೇಲೆ ನೀವು ರಾಜ ತಾನೆ. ನಮ್ಮ ಪಾಲಿಗೆ ಶ್ರಾವಣಿ ಅಮ್ಮವರೇ ಚಿನ್ನ. ಅವ್ರ ಒಳ್ಳೆ ಮನಸ್ಸೇ ವಜ್ರ, ಅವ್ರ ಮುತ್ತಿನಂಥ ಮಾತೆ ಮುತ್ತು ರತ್ನ. ಇಷ್ಟೇ ನಮಗೆ ಬೇಕಾಗಿರೋದು ಯಜಮಾನ್ರೆ. ಶ್ರಾವಣಿ, ಹೋಗಮ್ಮ, ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೋ. ಅಯ್ಯೋ, ಚೆನ್ನಾಗಿರಮ್ಮ. 100 ವರ್ಷ ಮುತ್ತೈದೆ ಬಾಳಿ ಅಮ್ಮ. ಅಮ್ಮ, ಇದೇ ಖುಷಿಗೆ ಮನೇಲಿ ಹಬ್ಬದ ಅಡುಗೆ ಮಾಡ್ತೀನಿ. ನೀವೆಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು. ಆಯ್ತಾಯ್ತು, ಊಟ ಮಾಡ್ಕೊಂಡೇ ಹೋಗ್ತೀವಿ. ನಾನು ಸ್ವಲ್ಪ ಶ್ರೀವಲ್ಲಿ ಹತ್ರ ಮಾತಾಡಬೇಕು. ಈ ಮದುವೆಗೆ ಒಂದಲ್ಲ ಒಂದು ರೀತಿ ಶ್ರೀವಲ್ಲಿನೂ ಕಾರಣ ಆಗಿದ್ದಾಳೆ. ಸ್ವಲ್ಪ ಕರಿತೀರಾ? ಸಾಹೇಬ್ರೆ, ನಿಜ ಹೇಳ್ಬೇಕು ಅಂದ್ರೆ ಈ ಮದುವೆ ನಡೆಯೋದಕ್ಕೆ ಬರೀ ಶ್ರೀವಲ್ಲಿ ಮಾತ್ರ ಕಾರಣ ಅಲ್ಲ, ಪರೋಕ್ಷವಾಗಿ ನಾನು ಕೂಡ ಸಹಾಯ ಸಹಕಾರ ನೀಡಿದ್ದೀನಿ ಅಲ್ವೇನ ಸುಂದರ ದರಿದ್ರು. ಹೌದು, ನಮ್ಮ ಮಮ್ಮಿಗೆ ಶ್ರಾವಣಿ ಮೇಡಮ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಶ್ರಾವಣಿ ಮೇಡಮ್ ಅವರು ಸುಬ್ಬು ಇಬ್ರು ಮದ್ವೆ ಆಗ್ಬೇಕು ಅಂತ ನಮ್ಮಮ್ಮ ದಿನ ಕನ್ವರ್ಸ್ತಾ ಇದ್ಲು. ದೇವ್ರಿಗೆಲ್ಲ ಬೇಡ್ಕೊಂಡ್ಲು, ಹರಕೆನೂ ಓದ್ಕೊಂಡಿದ್ದಾಳೆ, ಅದ್ರ ಜೊತೆಗೆ ಊರಲ್ ಸೇವೆನೂ ಮಾಡ್ತಾಳೆ. ಮಾಡಲ್ಲ? ಬಹಳ ಸಂತೋಷ ಅಣ್ಣ. ಮದುವೆ ದಿನ ಕಾಂತಮ್ಮನವ್ರಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡೋಣ. ಗಿಫ್ಟ್? ದೊಡ್ಡ ಮನುಷ್ಯರು, ದೊಡ್ಡ ಗುಣ, ದೊಡ್ಡ ಮನೆತನ. ನೋಡಿ, ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಈ ಮದುವೆ ಚೆನ್ನಾಗಿ ನಡಿಬೇಕು ಅಂತ ಕನಸು ಕಂಡವಳು ನಾನು. ಈ ಮದುವೆ ಇನ್ನು ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ, ನಿಲ್ಲದಿಲ್ಲ, ನಿಲ್ಲದಿಲ್ಲ. ಶ್ರಾವಣಿ ಸುಬ್ರಹ್ಮಣ್ಯ. ಶ್ರೀವಲ್ಲಿನ ಕರಿಬೋದಾ? ಅಪ್ಪ ಯಾಕೆ ಅವಳನ್ನ ಕರಿಯಕ್ಕೆ ಹೇಳ್ತಿದ್ದಾರೆ? ಅವಳು ಮತ್ತೆ ಬಂದು ಮದುವೆ ನಿಲ್ಲಿಸೋ ಪ್ರಯತ್ನ ಏನಾದರೂ ಮಾಡ್ತಾಳಾ? ಶ್ರೀವಲ್ಲಿ ಇಲ್ಲಿಗೆ ಬಂದರೆ ಖಂಡಿತ ಅನಾಹುತ ಆಗುತ್ತೆ. ಅವಳು ಇಲ್ಲಿಗೆ ಬಂದು ಯಜಮಾನ್ರ ಜೊತೆ ಮಾತಾಡೋದಕ್ಕೂ ಮುಂಚೆ ನಾನು ಅವಳ ಜೊತೆ ಮಾತಾಡಬೇಕು. ನಾನು ಕರ್ಕೊಂಡ್ಬಿಡ್ತೀನಿ ಯಜಮಾನ್ರೆ. ಇವನ್ ಯಾಕೆ ಕರಿಯಕ್ಕೆ ಹೋದ? ನಮ್ಮಿಬ್ರಿಗೂ ಮದುವೆ ಅಂತ ಹೇಳಿದ್ಮೇಲೆ ಒಂದ್ಸಲನೂ ನನ್ನ ಕಡೆ ಪ್ರೀತಿನ ನೋಡಿಲ್ಲ. ಇವನಿಗೆ ಸಂತೋಷನೇ ಆಗ್ಲಿಲ್ವಾ? ಶ್ರೀವಲ್ಲಿನ ಕರಿಬೇಕು ಅಂತ ಹೇಳಿದ ತಕ್ಷಣ ಓಡೋಗ್ಬಿಟ್ಟ. ಇರ್ಲಿ, ಎಲ್ಲಿಗೆ ಹೋಗ್ತಾನೆ? ಹೆಂಗೋ ನನ್ನ ಕೈಯಲ್ಲೇ ಸಿಕ್ಕಾಕೋಬೇಕು ತಾನೆ, ವಿಚಾರಿಸ್ಕೋತೀನಿ.
ಯಜಮಾನ್ರು ಬೇರೆ ಶ್ರೀವಲ್ಲಿನ ಮನೆಗೆ ಕರಿಬೇಕು ಅಂತಿದ್ದಾರೆ. ಏನಪ್ಪ ಮಾಡಲಿ? ಇರಲಿ, ಯಜಮಾನ್ರು ಏನು ಹೇಳ್ತಾರೋ ಅದನ್ನು ನಾನು ಕೇಳಬೇಕು. ಶ್ರೀವಲ್ಲಿಗೆ ಒಂದು ಫೋನ್ ಮಾಡ್ತೀನಿ. ಶ್ರೀವಲ್ಲಿ, ಏನ್ ಸುಬ್ಬು, ನನ್ನೇ ನೆನ್ಸ್ಕೊಂತಿದ್ದ? ಹಾಗಿದ್ರೆ ನಂಗೆ 100 ವರ್ಷ ಆಯ್ಸು. ಹೌದು, ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಶ್ರೀವಲ್ಲಿ, ಮದುವೆ ನನಗೂ ಶ್ರಾವಣಿ ಮೇಡಮ್ಗೂ ಮದುವೆ ಫಿಕ್ಸ್ ಮಾಡಿದ್ದಾರೆ. ಏನು ಮದುವೆನಾ? ಓಹ್, ಅದಕ್ಕೆ ನೀನು ಇಷ್ಟೊಂದು ಖುಷಿಯಾಗಿದ್ಯಾ? ಸುಬ್ಬು, ನಿಂಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಶ್ರಾವಣಿನ ನೀನು ಇಷ್ಟನೇ ಪಡ್ತಿರ್ಲಿಲ್ಲ. ಅವಳ ಗೌಳೆ ತಾಳಿ ಕಟ್ಕೊಂಡು ನೀನು ಹಿಂದೆ ಬಂದು ನಿಂತ್ಕೊಂಡ್ಲು. ಅದಕ್ಕೆ ನೀನು ಅವಳನ್ನ ದ್ವೇಷ ಮಾಡಬೇಕು. ನೀನು ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ಯಾ? ಅಲ್ಲೇ ನಾನು ತಪ್ಪು ತಿಳ್ಕೊಂಡಿದ್ದೆ ಶ್ರೀವಲ್ಲಿ. ಶ್ರಾವಣಿ ಮೇಡಮ್ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತಾನೆ ಅನ್ಕೊಂಡಿದ್ದೆ. ಆದರೆ ಅವ್ರು ಯಾವಾಗ ಮನೆ ಬಿಟ್ಟು ಹೋದ್ರೋ ಅವಾಗಿಂದ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಯಾಕೆ, ನನ್ನನ್ನೇ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ನನಗೆ ಅವ್ರ ಬಗ್ಗೆ ಇರೋದು ಬರೀ ಗೌರವನ ಪ್ರೀತಿನ ಅಂತ ನೀನು ಕೇಳಿದ್ರೆ, ನನಗೆ ಅವ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಶ್ರೀವಲ್ಲಿ. ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಈಗ ನನ್ನ ಪ್ರೀತಿ ನನಗೆ ಸಿಕ್ಕಿದೆ. ಸುಬ್ಬು, ಏನ್ ಹೇಳ್ತಿದ್ಯಾ ನೀನು? ನನ್ನ ಮುಂದೆ ನಿಂತ್ಕೊಂಡು ಆ ಶ್ರಾವಣಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೇನು ಅನ್ನಿಸ್ತಿಲ್ವಾ? ಕೊನೆಗೂ ನನಗೆ ಮೋಸ ಮಾಡೇ ಬಿಟ್ಟೆ ಅಲ್ವಾ? ಮೋಸನ? ನಾನೆಲ್ಲಿ ನಿನಗೆ ಮೋಸ ಮಾಡಿದೆ ಶ್ರೀವಲ್ಲಿ? ನಾನಿನ್ ಪ್ರೀತಿಸ್ತಿದ್ದೀನಿ ಅಂತ ಹೇಳೇ ಇಲ್ಲ. ಹಾಗಂತ ನೀನು ಹೇಳ್ದೆ ಇರ್ಬೋದು, ಆದ್ರೆ ನಾನು ಇಡೀ ಪ್ರಪಂಚಕ್ಕೆ ಹೇಳಿದ್ದೀನಿ ನೀ ನನ್ನ ಪ್ರೀತಿಸ್ತಿದ್ಯಾ ಅಂತ. ಅಲ್ಲ ಸುಬ್ಬು, ನಾನು ನೀನು ಪ್ರೀತಿಸ್ತಿದ್ದೀನಿ. ನನ್ನ ಮತ್ತೆ ಸುಬ್ಬು ಪ್ರೀತಿ ನಿಜ. ನಾನು ಸುಬ್ಬು ಇಬ್ರು ಮದುವೆ ಆಗ್ತೀವಿ ಅಂತಾನೂ ಹೇಳಿದ್ದೀನಿ. ಶ್ರಾವಣಿ ಬಂದು ಎಲ್ಲಾನು ಹಾಳು ಮಾಡೋದು ಅಂತಾನೂ ಹೇಳಿದ್ದೀನಿ ಸುಬ್ಬು. ತಪ್ಪಲ್ವಾ ಶ್ರೀವಲ್ಲಿ? ನಾನಿನ್ನ ಮದುವೆ ಆಗೋದಕ್ಕೆ ಏನೋ ಒಪ್ಕೊಂಡೆ ಅಂತ ನಿನಗೂ ಗೊತ್ತು. ನಮ್ಮಿಬ್ರು ಮದುವೆ ಆಗೋದು ದೇವ್ರಿಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಆ ನಿರ್ಧಾರ ತಗೊಂಡ. ಪ್ರೀತಿ ಇಲ್ಲದೆ ಮದುವೆ ಆಗೋದು ಅವನಿಗೂ ಇಷ್ಟ ಇರಲಿಲ್ಲ. ಅದಕ್ಕೆ ಇಲ್ಲ ಸುಬ್ಬು, ನೀನ್ ಸುಮ್ಮನೆ ಇರು. ನೀನ್ ಮಾಡಿದ ತಪ್ಪಗೆ ಆ ದೇವ್ರನ್ನ ಮಧ್ಯದಲ್ಲಿ ಎಳಿಬೇಡ. ಶ್ರೀವಲ್ಲಿ, ನಾನು ತಪ್ಪೇ ಮಾಡಿಲ್ಲ. ನನ್ನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನನ್ನ ಒತ್ತಾಯ ಮಾಡಿ ಮದುವೆಗೆ ಒಪ್ಸಿದ್ರೆ ಆ ಮದುವೆ ನಡೆದಿಲ್ಲ. ಆದ್ರೆ ನನ್ನ ತಪ್ಪೇನಿದೆ ಶ್ರೀವಲ್ಲಿ? ತಪ್ಪೋ ಒಪ್ಪೋ ನನಗದೆಲ್ಲ ಬೇಕಾಗಿಲ್ಲ. ನೀನ್ ನನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದೆ. ನಮ್ಮಿಬ್ರು ಮದ್ವೆ ಕೂಡ ಫಿಕ್ಸ್ ಆಗಿತ್ತು. ನೀನ್ ನೋಡಿದ್ರೆ ಸಡನ್ ಆಗಿ ಬಂದು ನಾನು ಶ್ರಾವಣಿ ಮದ್ವೆ ಆಗ್ತಿದೀನಿ ಅಂತ ಹೇಳಿದ್ರೆ ನಾನ್ ಸುಮ್ಮನೆ ಇರ್ಬೇಕಾ? ಸಾಧ್ಯನೇ ಇಲ್ಲ.